ನಮಸ್ಕಾರ. ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು 2026ನೇ ಇಸವಿಯಲ್ಲಿ ಏನೆಲ್ಲ ಘಟನೆಗಳು ನಡೀಬೋದು ಅಂತ ಹೇಳೋದಾದರೆ, ತುಂಬ ಜನ ಕೇಳ್ತಾರೆ, ಸರ್ ನಂದು ಡೇಟ್ ಆಫ್ ಬರ್ತ್ ಟೈಮು ಏನೂ ಇಲ್ಲ ಅಂತಿರ್ತಾರೆ. ಅಂಥವರು ನಾಮನಕ್ಷತ್ರದ ಮೇಲೆ ನೋಡ್ತಿರ್ತಾರೆ, ಸರ್ ನನ್ನ ರಾಶಿ ಇದಾ ಅಂತಾರೆ. ಅದನ್ನು ಯಾವ ಕಾರಣಕ್ಕೂ ಫಾಲೋ ಮಾಡಬೇಡಿ. ನನಗೆ ಗುರುಗಳು ಒಂದು ಪುಸ್ತಕವನ್ನು ನೀಡಿದರು. ಅದು ಮೇಧಾವಿಜಯನ ಋಷಿ ಬರೆದಿರುವಂತಹ ಹಸ್ತ ಸಂಜೀವಿನಿ ಅನ್ನೋ ಪುಸ್ತಕ. ಇದು ಬಂದು ಪಾಮಿಸ್ಟ್ರಿಯಲ್ಲಿ ತುಂಬ ಜನ ಇದನ್ನು ಓದಿಲ್ಲ, ಅದನ್ನು ಅರ್ಥನೂ ಆಗಲ್ಲ ಅವರಿಗೆ. ಇದರಲ್ಲಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ರೇಖೆಗಳನ್ನು ಯಾವ ಒಂದು ಸ್ಥಾನಕ್ಕೆ ನಿಮ್ಮ ಏಜ್ ಬರುತ್ತೆ ನೋಡಿಕೊಂಡು ಅಲ್ಲಿ ಫಲ ನುಡಿಯೋದು, ಪ್ರಶ್ನೆ ಕುಂಡಲಿಗಳನ್ನು ಹಾಕಿ ಫಲ ನುಡಿಯೋದು, ಮತ್ತು ಅದ್ರ ಜೊತೆಯಲ್ಲಿ ಕೈಯಲ್ಲಿ ರಾಶಿಗಳಿದೆ, 12 ರಾಶಿಗಳಿದೆ. ಅದನ್ನು ಕಂಡುಹಿಡಿದು ನಿಮ್ಮ ಭವಿಷ್ಯವನ್ನು ಭಾಳ ಸುಲಭವಾಗಿ ಹೇಳ್ಬೋದು, ಈ ವರ್ಷದಲ್ಲಿ ಏನೆಲ್ಲ ನಡಿಬೋದು ಅಂತೇಳಿ. ಇದನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿಲ್ಲದಾಗ ನೀವು ತಿಳ್ಕೊಳ್ಳಿ. ಜೊತೆಯಲ್ಲಿ ಈ ಒಂದು ಧನುಸು ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಇನ್ನೊಂದು ವಿಷಯ ಏನಂತಂದರೆ, ಭಾಳ ಶುಭವಾಗಿದೆ. ಶುಭ ಕಾರ್ಯಗಳು, ವಿವಾಹ, ಮ್ಯಾರಿಟಲ್ ಲೈಫಲ್ಲಿ ಸಮಸ್ಯೆಗಳಾಗಿದ್ದರೆ ಒಂದುಗೂಡುವಂಥ ಯೋಗ, ಫ್ಯಾಮಿಲಿಯಲ್ಲಿ ಕಿತ್ತಾಟ ಕಿರಿಕಿರಿ ಆಗ್ತಿರೋ ಗಂಡ ಹೆಂಡತಿ ಮಧ್ಯೆ ಅವರು ಸೇರುವಂಥ ಯೋಗ, ಇವೆಲ್ಲ ಕೂಡ ನಿಮಗೆ ಹೆಚ್ಚಾಗಿದೆ. ಉತ್ತಮವಾಗಿರುವಂಥ ಬಾಂಧವ್ಯ ಏರ್ಪಡುತ್ತೆ. ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶುಭ ಕಾರ್ಯಗಳು, ಶುಭ ಸಮಾಚಾರಗಳನ್ನು ನೀವು ಜಾಸ್ತಿ ಕೇಳ್ತೀರಾ. 3ನೇ ಮನೆ ರಾಹು ಯಾವಾಗಲೂ ಕೂಡ ಸಂಚಾರವನ್ನು, ಅಂದರೆ ನಿಮಗೇನಾಗುತ್ತೆ ಅಂತಂದರೆ, ಅನವಶ್ಯಕವಾಗಿ ನೀವು ಓಡಾಡಬೇಕಾಗತ್ತೆ, ತಿರುಗಾಡಬೇಕಾಗತ್ತೆ. ಒಂದು ರೀತಿ ಅನವಶ್ಯಕವಾಗಿ ನಿಮಗೆ ಅದನ್ನು ಯಾವುದೇ ಲಾಭ ಇಲ್ಲದಿದ್ರೂ ಕೂಡ ಲಾಭ ಇಲ್ಲದೇ ಇರುವಂತಹ ಕೆಲಸಕ್ಕೋಸ್ಕರ ಓಡಾಡುವಂಥ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗೆ ಇದೆ. ಮತ್ತು ಹೀಗೆ ಚತುರ್ಥದಲ್ಲಿರುವಂತಹ ಶನಿ ಗ್ರಹವನ್ನು ನೋಡ್ತಾ ಇದ್ದರೆ, ಬಹಳ ಮುಖ್ಯವಾಗಿ ಪ್ರಾಪರ್ಟಿಯನ್ನು ನಿಮಗೆ ಪಿತ್ರಾರ್ಜಿತವಾಗಿ ಆಗಿರ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿ ಆಗ್ಬೋದು, ನೀವು ಪರ್ಚೇಸ್ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳೋದು. ಈಗ ತುಂಬ ಜನಕ್ಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕೆ ಓಡಾಡ್ತಿರ್ತಾರೆ, ತಿರುಗಾಡ್ತಿರ್ತಾರೆ, ಅವ್ರಿಗೆ ಆಗಿರಲ್ಲ. ಬಟ್ ಈ ಒಂದು ಧನುಸು ರಾಶಿಯವರಿಗೆ ಈ 2026 ಒಂದು ಪ್ರಾಪರ್ಟಿಯನ್ನು ಖಂಡಿತವಾಗಲೂ ಅವರು ಅದನ್ನು ಪರ್ಚೇಸ್ ಮಾಡುವಂಥ ಅನುಕೂಲ ಕ್ರಿಯೇಟ್ ಆಗುತ್ತೆ. ಮತ್ತು ಗುರುಗ್ರಹ ದೃಷ್ಟಿ ಇರುತ್ತೆ ಸ್ವಭಾವತಃ ಇವರಿಗೆ. ಮತ್ತು ಹೈಯರ್ ಎಜುಕೇಷನ್ಗೆ ವಿದೇಶಕ್ಕೆ ಹೋಗ್ತಿರೋಂಥ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಯತ್ನ ಮಾಡಿರುವಂಥ ಮಕ್ಕಳಿಗೆ ಬಹಳ ಒಳ್ಳೆಯದಾಗತ್ತೆ, ಬಹಳ ಶ್ರೇಯಸ್ಸು ಉಂಟಾಗುತ್ತೆ. ಆಮೇಲೆ ಇವರಿಗೆ ನವಮ ಭಾವದಲ್ಲಿರುವಂಥ ಕೇತು ಗ್ರಹದಿಂದ ತಂದೆ ಮಕ್ಕಳಲ್ಲಿ ಒಂದು ವೈಮನಸ್ಸು, ಅಥವಾ ನೀವು ಆಫೀಸಲ್ಲಿ ಇದ್ದರೆ ಅಲ್ಲಿ ನಿಮ್ಮ ಬಾಸ್ಗಳಿಂದ ಕಿರಿಕಿರಿಗಳಾಗುವಂಥದ್ದು, ಒಂದೊಂದು ಸಲ ದೂರ ಪ್ರಯಾಣ, ಮತ್ತು ಒಂದು ದೂರದಲ್ಲಿರುವಂಥ ಯಾವ ಟೆಂಪಲ್ಸ್ಗಳಿಗೆ, ಈಗ ಕೆಲವು ದೇವಸ್ಥಾನಗಳಿದೆ, ಬಹಳ ಒಂದು ಪವರ್ಫುಲ್ ದೇವಸ್ಥಾನಗಳು, ಅಂಥದಕ್ಕೆಲ್ಲ ನೀವು ವಿಸಿಟ್ ಮಾಡುವಂಥ ಸಾಧ್ಯತೆ ಈ ಧನುಸು ರಾಶಿಯವರಿಗೆ ಇದೆ. ಧನುಸು ರಾಶಿಯವರು ಸ್ವಭಾವತಃನೇ ಕಾಮ್ ಮೈಂಡೆಡ್ ಪೀಪಲು, ಜೊತೆಯಲ್ಲಿ ಅವರು ಹೇಗೆಂತಂದರೆ ಧಾರ್ಮಿಕ ಮನೋಭಾವ ಜಾಸ್ತಿ. ಈ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಈ ರಾಶಿಯವರಿಗೆ ಬಹಳಷ್ಟು ಸಂಚಾರ ಮತ್ತು ಸಂಚಾರದಿಂದ ಲಾಭ ಆಗುವಂತಹ ಸಾಧ್ಯತೆ ಇದೆ. ಬಟ್ ನನಗೆ ಜಾಸ್ತಿ ಪ್ರೆಡಿಕ್ಷನ್ ಕಾನ್ಸಂಟ್ರೇಟೆಡ್ ಆಗಿರೋದು ಪ್ರಾಪರ್ಟಿಯಲ್ಲಿ. ಹೀಗಾಗಿ ನನ್ನ ಪ್ರಕಾರ ಯಾವುದೋ ಒಂದು ಮೂಲದಲ್ಲಿ ಪ್ರಾಪರ್ಟಿ ಸಿಗುವಂಥ ಸಾಧ್ಯತೆ, ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಕ್ರಿಯೇಟ್ ಆಗುತ್ತೆ. ಬಟ್ ಶನಿ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಈ ಪ್ರಾಪರ್ಟಿನೇ ಬರುವಂಥ ಸಾಧ್ಯತೆ, ಅದರಲ್ಲೂ ಕೃಷಿಗೆ ಸಂಬಂಧಪಟ್ಟಂತಹ ಭೂಮಿ ಇವರಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಧನುಸು ರಾಶಿಯವರಿಗೆ 2026 ಅತ್ಯಮೂಲ್ಯವಾಗಿ ಜೀವನದಲ್ಲಿ ಒಂದು ಮೇಜರ್ ವರ್ಷವಾಗಿರುತ್ತೆ ಅಂತ ಹೇಳ್ಬೋದು.